ಒಬ್ರು ಹೇಳ್ತಾ ಇದ್ರು, ದೇವರು ನನಗೆ ತುಂಬಾ ಏನು ಮೋಸ ಮಾಡಿದ್ರು ಅಂತ ಹೇಳ್ತಾ ಇದ್ರು. ಹೌದಲ್ವಾ? ಈ ಚಾಲೆಂಜಸ್ ಯಾರಗ್ ಬರುತ್ತೆ? ಯಾರಗ್ ಶಕ್ತಿ ಇರುತ್ತೋ ಅವ್ರಿಗೆ ಮಾತ್ರ ತಾನೇ ಚಾಲೆಂಜಸ್ ಬರೋದು. ಸೊ ಆ ಚಾಲೆಂಜಸ್ ಅನ್ನ ಫೇಸ್ ಮಾಡೋದು ಕಲ್ಸುತ್ತೆ ನಮಗೆ ಧ್ಯಾನ. ಮತ್ ಇನ್ನೂ ಒಂದು, ಹೀಗೆ ನಾವ್ ಫ್ರೆಂಡ್ಸ್ ಎಲ್ಲ ಮಾತಾಡ್ಬೇಕಾದ್ರೆ ಯಾವ್ದೋ ಒಂದು ಹೀಗೆ ಟಾಪಿಕ್ ಬಂತು. ಆ ಟಾಪಿಕ್ ಅಲ್ಲಿ ನಮ್ಗೆಲ್ಲರಿಗೂ AC ರೂಮು, ಸ್ವೀಟ್ ರೂಮ್ ಅಂದ್ರೆ ಸೂಟ್ ರೂಮು ಎಲ್ಲರಿಗೂ ಇಷ್ಟ ಇದೆಯಾ? ಎಲ್ಲಾರು ಹೋಟ್ಲಿಗೆ ಹೋದ್ರೆ ಎಂತ ಜಾಗದಲ್ಲಿ ಇರ್ಬೇಕು ಅನ್ಸುತ್ತೆ ನಮ್ಗೆ? AC ರೂಮು ದೊಡ್ಡದಾಗಿರ್ಬೇಕು, ಹಿಲ್ ವ್ಯೂ ಇಲ್ಲ ಲೇಕ್ ವ್ಯೂ ಇರಬೇಕು. ಈ ತರ ಉತ್ಕೃಷ್ಟವಾಗಿ ಎಲ್ಲ ಸುಸರ್ಜಿತವಾಗಿರುವಂತ ಒಂದು ರೂಮ್ ಅಲ್ಲಿ ನಾವಿರ್ಬೇಕು ಅಂತ ಅನ್ಸುತ್ತಲ್ವಾ ನಮ್ಗೆಲ್ಲರಿಗೂ, ಅಲ್ವಾ? ಸೊ ಅಲ್ಲಿ ಒಂದು ಆ ರೂಮ್ಗೆ ಹೋದ್ರೆ ಎಷ್ಟು, ಒಂದು ಹಬ್ಬ ಅಂದ್ರೆ ಒಂದು 5-6 ಅವರ್ ಇರ್ತೀವೇನೋ ಅಷ್ಟೇ. ಸೊ ಇದನ್ನ ನಾನು ಇವಾಗ ಯಾಕಿಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ನನ್ ಫ್ರೆಂಡ್ ಹೀಗೆ ಮಾತಾಡ್ಬೇಕಾದ್ರೆ ಒಂದ್ಸರ್ತಿ ಹೇಳಿದ್ಲು, ನೋಡೆ ಅವನು IPS IAS ಆಗ್ಬಿಟ್ಟು ಬಂದು ಇಲ್ಲಿ ಮಿನಿಸ್ಟರ್ಗಳ ಹತ್ರ ಕೈ ಕಟ್ಕೊಂಡು ಅವ್ರು ಹೇಳ್ದಾಗೆಲ್ಲ ಮಾಡ್ತಾ ಇದ್ದಾರೆ. ಇಲ್ಲಿ ಅಧಿಕಾರ ಮತ್ತೆ ಹಣಕ್ಕೆ ಎಷ್ಟೊಂದು ಇದಿದೆ, ಏನು ಪವರ್ ಇದೆ, ಬಟ್ ಇಲ್ಲಿ ಅವ್ರು ಓದಿರೋದಕ್ಕೆ ಯಾಕೆ ಇಲ್ಲಿ ಪವರ್ ಇಲ್ಲ ಅಂತ ಕೇಳಿದ್ಲು. ಅವ್ರು ಎಷ್ಟ್ ಕಷ್ಟಪಟ್ಟು ಓದಿ ಎಷ್ಟೆಲ್ಲ ಮಾಡಿದ್ರು ಇವ್ರ ಕೈ ಕೆಳಗಡೆ ಕೆಲಸ ಮಾಡ್ಬೇಕು ಅಂತಂದ್ರು. ಸರಿ, ನಾನು ಅದಕ್ಕೆ ಆಕೆಗೆ ಹೇಳ್ದೆ, ಆಕೆ ಹೆಸರು ಪ್ರತಿಭಾ ಅಂತ. ಪ್ರತಿಭಾ, ನಾವು ಈ ಭೂಮಿ ಮೇಲೆ ಒಂದು 100 ವರ್ಷ ಬದುಕ್ತೀವ ನಾವು. ಆ 100 ವರ್ಷ ಈ ತನಕ ಏನೇನು ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ನಾವು ಫೇಸ್ ಮಾಡ್ತೀವಿ. ಸೊ ಆ ಕಷ್ಟ ಕಾರ್ಪಣ್ಯಗಳು ಬಂತು ಅಂದ್ಬಿಟ್ಟು ನಾವು ಸ್ವಾರ್ಥಕ್ಕೋಸ್ಕರ ಅಧಿಕಾರವನ್ನ ಬಳಸ್ಕೊಂಡು ಮಾನವೀಯ ಮೌಲ್ಯಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ದೆ ಅಂದ್ರೆ ಈ ದೇಹ ಪರವಾಗಿ ಜೀವಿಸಿ ಹೋದ್ವಿ ಅಂತಂದಾಗ ಏನಾಗುತ್ತೆ, ಈ ಒಂದು 100 ವರ್ಷ ನಾವ್ ಎಂಜಾಯ್ ಮಾಡ್ಬೋದು ಅಷ್ಟೇ ಅಲ್ವಾ? ಸೊ ಮಾಡಬಾರ್ದೆಲ್ಲ ಮಾಡಿ, ಸ್ವಾರ್ಥಕ್ಕೋಸ್ಕರ ಎಲ್ಲ ಮಾಡಿ ಹೋದಾಗ ನಾವು ಮೇಲಿನ ಲೋಕದಲ್ಲಿ ಯಾವ ಲೋಕಕ್ಕೆ ಹೋಗ್ತೀವಿ? ಉನ್ನತ ಲೋಕಕ್ಕೆ ಹೋಗೋದಕ್ಕೆ ಸಾಧ್ಯನಾ ನಾವು? ಖಂಡಿತ ಇಲ್ಲ. ಸೊ ಹಾಗೆ ನಾವು ಉನ್ನತ ಲೋಕದಲ್ಲಿ ಹೋಗ್ಬೇಕು ಅಂದ್ರೆ AC ರೂಮು, ಸ್ವೀಟ್ ರೂಮು, ಲೇಕ್ ವ್ಯೂ ರೂಮು, ಹಿಲ್ ವ್ಯೂ ರೂಮು ನಮಗೆ ಬೇಕಾಗಿರುವಂತ, ನಮ್ಗೆ ನಮ್ಮ ಹತ್ರಕ್ಕೆ ತಗೊಂಡ್ ಬಂದು ಎಲ್ಲವನ್ನು ಸರ್ವ್ ಮಾಡುವಂತ ಒಂದು ಉನ್ನತವಾದ ಆತ್ಮದ ಸ್ಥಿತಿಗೆ ನಾವು ಹೋಗ್ತಾ ಇದ್ದೀವ. ಈ ಒಂದು 100 ವರ್ಷಕ್ಕೆ ಆಸೆಗೋಸ್ಕರ ಅಲ್ಲಿ ಬೇರೆ ಲೋಕದಲ್ಲಿ ಎಷ್ಟು ವರ್ಷಗಳಿರ್ತೀವಿ? ಮರು ಜನ್ಮ ತಗೊಳ್ಳೋವರೆಗೂ ಕೆಲವು ಸಾರ್ತಿ ಲಕ್ಷಾಂತರ ವರ್ಷಗಳು ಬೇಕಾದ್ರೂ ಇರ್ಬೋದು, 1000 ವರ್ಷಗಳು ಬೇಕಾದ್ರೂ ಇರ್ಬೋದು. ಸೊ ಇಲ್ಲಿ ನಾವು 100 ವರ್ಷಕ್ಕೆ ಆಸೆ ಪಡ್ಬೇಕಾ? ಲಕ್ಷಾಂತರ ವರ್ಷ, 1000 ವರ್ಷಗಳು ಉನ್ನತ ಸ್ಥಿತಿಯಲ್ಲಿ ನಾವಿರೋದು ಬೇಕಾ ಅನ್ನೋದು ಒಂದು ಕ್ವಶನ್ ಹಾಕೋಬೇಕು. ಇದು ಯಾಕಂದ್ರೆ ನಾನು ನನ್ನ ಜೀವನದಲ್ಲಿ ಒಂದು ಕನ್ಫ್ಯೂಷನ್ ಸ್ಟೇಜ್ ಅಲ್ಲಿ ನಾವೆಲ್ಲರೂ ಬಂದೇ ಬರ್ತೀವಿ. ಅಲ್ಲಿ ನಾವು ಮಾನವೀಯ ಮೌಲ್ಯಗಳನ್ನ ಉಪಯೋಗಿಸ್ಕೊಳ್ತಾ ಇದೀವ, ಮಾನವೀಯ ಮೌಲ್ಯಗಳಿಗೆ ಒತ್ತು ಕೊಡ್ತಾ ಇದೀವ. ಆ ಕ್ಷಣದಲ್ಲಿ ನನಗೆ ಕಷ್ಟ ಬರ್ತಾ ಇದೆ, ಬೇರೆಯವ್ರ ಹತ್ರ ಕಿತ್ಕೊಂಡ್ಬಿಟ್ಟು ಆ ಕ್ಷಣ ನಾವು ಸರಿ ಮಾಡ್ಕೊಳ್ತಾ ಇದೀವ. ಇದನ್ನ ನಮಗೆ ನಾವು ಕ್ವಶನ್ಸ್ ಹಾಕೊಳ್ತಾ ಬರ್ಬೇಕು ಸ್ನೇಹಿತರೆ. ನಮ್ಮನ್ನ ಈ ಒಂದು ಕ್ವಶನ್ ಹಾಕೊಳ್ಳುವಂತ ಪ್ರಜ್ಞೆ ಬರೋದು ಯಾವಾಗ? ನಾವು ಧ್ಯಾನ ಸಾಧನೆ ಮಾಡಿದಾಗ. ಯಾವಾಗ ನಾವು ಧ್ಯಾನ ಸಾಧನೆ ಮಾಡ್ತೀವೋ ನಮ್ಮಲ್ಲಿ ಪರಿಪೂರ್ಣವಾದ ಪ್ರಜ್ಞಾವಸ್ಥೆಯಲ್ಲಿ ನಾವು ಜೀವನವನ್ನ ಮಾಡೋದಕ್ಕೆ ಸಾಧ್ಯ. ನಾವು ಪ್ರಜ್ಞಾವಸ್ಥೆಯಲ್ಲಿ ಜೀವನ ಮಾಡಿದಾಗ ನಮ್ಮನ್ನ ನಾವು ಪರಿಶೀಲನೆ ಮಾಡ್ಕೊಳ್ತಾನೆ ಇರ್ತೀವಿ. ಅನುಕ್ಷಣ ಎಚ್ಚರಿಕೆಯಿಂದ ಜೀವಿಸೋದನ್ನ ಕಲಿಸುತ್ತೆ ಧ್ಯಾನ. ಧ್ಯಾನದ ಟೈಮಲ್ಲಿ ಥಾಟ್ಲೆಸ್ ಅಂದ್ರೆ ಮೈಂಡ್ಲೆಸ್ ಸ್ಟೇಟ್ಗೆ ಹೋಗ್ತೀವಿ. ಜೀವನದಲ್ಲಿ ಮೈಂಡ್ಫುಲ್ ಜೀವನವನ್ನ ಜೀವಿಸ್ತೀವಿ. ಪ್ರತಿಯೊಂದು ಕ್ಷಣವೂ ನಮ್ಮ ಒಂದು ಪ್ರಜ್ಞೆ ಅವಸ್ಥೆಯಲ್ಲಿ ನಾವಿರೋದು ಆಗುತ್ತೆ. ಪ್ರಜ್ಞಾ ಅವಸ್ಥೆಯಲ್ಲಿ ನಾವು ಜೀವಿಸ್ಬೇಕು. ಸೊ ಇದೊಂದು ನಾವು ಧ್ಯಾನದಿಂದ ಕಲಿಬಹುದು. ಮತ್ತೆ ಸೆಲ್ಫ್ ಲವ್, ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದನ್ನ ನಾವ್ ಯಾವಾಗ್ಲಾದ್ರೂ ಕೇಳಿದೀವ? ಧ್ಯಾನಕ್ ಬರಕ್ ಮುಂಚೆ ಕೇಳಿದ್ವಾ? ಇಲ್ಲ ಅಲ್ವಾ? ಧ್ಯಾನಕ್ ಬಂದ್ಮೇಲೆ ಏನ್ ಬರುತ್ತೆ? ಸೆಲ್ಫ್ ಲವ್, ಸೆಲ್ಫ್ ರೆಸ್ಪೆಕ್ಟ್. ಸೆಲ್ಫ್ ಲವ್, ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ನಾವು ಬಂದಾಗ ಏನ್ ಮಾಡ್ತೀವಿ? ಈ ದೇಹವನ್ನ ಹೇಗ್ ನೋಡ್ಕೊಳ್ತೀವಿ ಅಲ್ವಾ? ಅಪರೂಪವಾದ ಒಂದು
ವೆಹಿಕಲ್, ಇದು ಒಂದು ವಾಹನ. ಈ ಅಪರೂಪವಾದ ವಾಹನವನ್ನ ನಾವು ಚೆನ್ನಾಗಿ ಇಟ್ಕೊಂಡಾಗ ಅನೂಹ್ಯವಾಗಿರುವಂತಹ ದಿವ್ಯ ಚೈತನ್ಯ ನಮ್ಮೊಟ್ಟಿಗೆ ಇದ್ದು ನಮ್ಮ ಮುಖಾಂತರ ಎಷ್ಟು ಕೆಲಸ ಬೇಕೋ ಅಷ್ಟು ಕೆಲಸವನ್ನ ನಾವು ಮಾಡೋದಕ್ಕೆ ಸಾಧ್ಯ. ಅಂದ್ರೆ ನಮ್ಮ ಆತ್ಮೋದ್ಧಾರ ಇಲ್ಲಿ ಬೇರೆಯವ್ರಿಗೆ ಇವಾಗ ನಾವು ಬಂದಿಲ್ಲ ಮನೆ ಧ್ಯಾನ ನನ್ನ ಒಂದು ಹೆಸರು ಮೇಲೆ ಇಲ್ಲಿ ಅಂದ್ರೆ ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್ ನನ್ನ ಮುಖಾಂತರ ಮಾಡಿಸ್ತಾ ಇದ್ದಾರೆ. ಮೀನಾ ಮೇಡಮ್ ಅಂದ್ರೆ ಮನೆ ಧ್ಯಾನ ಅನ್ನೋ ತರ ಹೇಳ್ತಾರೆ. ಸೊ ಇಲ್ಲಿ ನನ್ನ ಮುಖಾಂತರ ಅವ್ರು ಮಾಡಿಸ್ತಾ ಇದ್ದಾರೆ. ಬಟ್ ಇಲ್ಲಿ ನನ್ನನ್ನ ನಾನು ಉದ್ಧಾರ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮನ್ನೆಲ್ಲ ನಾನು ಏನಾದ್ರು ಉದ್ಧಾರ ಮಾಡ್ತಾ ಇದ್ದೀನ? ಇಲ್ಲ. ಇವಾಗ ಪ್ರೇಮ್ನಾಥ್ ಸರ್ ಹೇಳಿದ್ ಅದೇ ಅಲ್ವಾ, ಧ್ಯಾನ ಮಾಡಿದ್ರೆ ಇಷ್ಟು, ಧ್ಯಾನ ಪ್ರಚಾರ ಮಾಡಿದ್ರೆ ಇಷ್ಟು, ಹೀಗೆ ನಮ್ಮ ಒಂದು ಪಿರಮಿಡ್. ನಮ್ಮನ್ನ ನಾವು ಉದ್ಧಾರ ಮಾಡ್ಕೊಳ್ಳೋದಕ್ಕೆ ಈ ಭೂಮಿ ಮೇಲೆ ನಾವು ಬರೋದು. ಸೊ ನಮ್ಮನ್ನ ನಾವು ಉದ್ಧಾರ ಮಾಡ್ಕೊಳ್ತಾ ಇದೀವ, ಒಂದು ಸರ್ತಿ ಟೆಸ್ಟ್ ಮಾಡಿ ನೋಡ್ಕೊಳ್ಳೋಣ. ಅಂದ್ರೆ ಸೆಲ್ಫ್ ರೆಸ್ಪೆಕ್ಟ್, ಸೆಲ್ಫ್ ಲವ್ ಅಂತಂದ್ರೆ ನಮ್ಮ ಒಂದು ಯಾವಾಗ ನಮ್ಮನ್ನ ನಾವು ಪ್ರೀತಿಸ್ತೀವೋ ಅವಾಗ ಈ ದೇಹಕ್ಕೆ ಯಾವುದು ವ್ಯಾಯಾಮ ಕೊಡಬೇಕು, ಯಾವ ಆಹಾರ ಕೊಡಬೇಕು, ಯಾವ ಆಲೋಚನೆ ಕೊಡಬೇಕು, ಯಾವ ಆಲೋಚನೆಯನ್ನ ಹೊರಗೆ ಕಳಿಸ್ಬೇಕು, ಹೇಗೆ ನಮ್ಮ ಜೀವನದ ಶೈಲಿ ಹೇಗಿರ್ಬೇಕು ಅನ್ನೋದನ್ನ ಹೇಳ್ಕೊಡುತ್ತೆ ನಮಗೆ ಈ ಧ್ಯಾನ. ಸೆಲ್ಫ್ ಲವ್, ಸೆಲ್ಫ್ ರೆಸ್ಪೆಕ್ಟ್ ನನ್ನಲ್ಲಿ ಪರಿಪೂರ್ಣವಾಗಿ ಇದ್ದಾಗ ಮಾತ್ರ ಬೇರೆಯವ್ರಿಗೆ ಕೊಡೋದಕ್ಕೆ ಸಾಧ್ಯ. ಯಾವಾಗ ನಮ್ಮಲ್ಲಿ ಸೆಲ್ಫ್ ಲವ್, ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇದೆಯೋ ಅದು ಬೇರೆಯವ್ರಿಗೆ ಆಟೋಮೆಟಿಕ್ ಆಗಿ ನಮಗ್ ಗೊತ್ತಿಲ್ದೇನೆ ನಾವು ಕೊಡ್ತಾ ಬರ್ತೀವಿ ಸ್ನೇಹಿತರೆ. ಸೊ ಧ್ಯಾನದಿಂದ ಏನೇನು ಹೇಳಕ್ ಆಗ್ದಿಲ್ದಿರೋ ಅಷ್ಟು ಲಾಭಗಳು. ಮತ್ತೆ ಹೆಂಗಸರಿಗೆ ಎಸ್ಪೆಷಲಿ ಒಂದು ಸ್ತ್ರೀ ತತ್ವವನ್ನ ಜಾಗೃತ ಮಾಡಿಸುತ್ತೆ. ಸ್ತ್ರೀ ತತ್ವ ಅಂದ್ರೆ ಗಂಡಸರಿಗೆ ಸಮಾನ ನಾನೇನು ಅನ್ನೋದಲ್ಲ. ಇಲ್ಲಿ ನನ್ನಲ್ಲಿರುವಂತ ಬೇಷರತ್ತು ಪ್ರೇಮವನ್ನ ಹೆಚ್ಚಿಸ್ಕೊಳ್ತೀನಿ, ಎಲ್ಲರೂ ನನ್ನವರೇ ಅಂತ ಹೇಳ್ತೀನಿ, ಕರುಣೆ ಮತ್ತು ದಯ, ಇವೆಲ್ಲ ಕ್ವಾಲಿಟೀಸ್ ಅನ್ನ ನಾವು ಮಾಡ್ಕೊಳ್ತಾ, ನಿಸ್ವಾರ್ಥ ತತ್ವ, ಇದು ಸ್ತ್ರೀ ತತ್ವವನ್ನ ನಮ್ಮಲ್ಲಿ ಈಗ ಇರುವ ಹೆಂಗಸರೆಲ್ಲ ಏನಾಗಿದ್ದಾರೆ ಅಂದ್ರೆ ಈಗೋಸ್ಟಿಕ್ ಆಗ್ತಾ ಇದ್ದಾರೆ. ನಾನೇನ್ ಕಡಿಮೆ, ನನ್ನ ಹತ್ರನು ದುಡ್ಡು ಇದೆ ಅಂತ. ಸೊ ಇಲ್ಲಿ ನಮ್ಮಲ್ಲಿರುವಂತ ಫೆಮಿನಿನಿಸಮ್, ಮ್ಯಾಸ್ಕ್ಯುಲಿನಿಸಮ್ ಅಂದ್ರೆ ಸ್ತ್ರೀ ತತ್ವ ಮತ್ತೆ ಪುರುಷ ತತ್ವವನ್ನ ಬ್ಯಾಲೆನ್ಸ್ ಮಾಡ್ತಾ ಪರಿಪೂರ್ಣವಾದ ಮನುಷ್ಯರಾಗಿ ನಾವು ಜೀವನವನ್ನ ಜೀವಿಸೋದಕ್ಕೆ ಸಾಧ್ಯ ಆಗುತ್ತೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.